ಫೈನಲಿ ಇವಾಗ ಕಿಚನಿಗೆ ಬಂದಿದ್ದೀನಿ. ಕಾಲು ಸೂಪ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಜೀರಿಗೆ, ಅದಾದ ಮೆಣಸು, ಸ್ವಲ್ಪ ಪುದೀನ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಒಂದೆರಡು ಹಸಿಮೆಣ್ಸಿಕಾಯಿ. ನಾನು ಮಾಡ್ತಿರೋದು ಬಂದು ಜಸ್ಟ್ ಒಂದು 4 ಕಾಲಿಗೆ ಸೂಪ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಮಸಾಲೆ ಇರಬಾರ್ದಲ್ಲ ಅವಳಿಗೆ, ಅದಕ್ಕೋಸ್ಕರನೇ ಬನ್ನಿ ಗೈಸ್. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ. ಏನಕ್ಕೆ ಅಂತಂದರೆ ಕಾಲಲ್ಲೇ ಆಲ್ಮೋಸ್ಟು ಆಯಿಲ್ ಕಂಟೆಂಟ್ ಇರ್ತದೆ. ಸೊ ಹಾಗಾಗಿ ಜಾಸ್ತಿ ಆಯಿಲ್ ಹಾಕ್ಕೊಳಕ್ಕೆ ಹೋಗಬೇಡಿ ಗೈಸ್. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಮೆಣಸು ಹಾಕೋತಾ ಇದ್ದೀನಿ, ಸಾಕಿಷ್ಟೇ. ಈ ಮಸಾಲೆಗಳನ್ನ ಹಾಕೋತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಬಟ್ ಅವಳಿಗೆ ಜಾಸ್ತಿ ಮಸಾಲೆ ಕೊಡಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಮೀಡಿಯಮ್ ಆಗಿರೋಂಥ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ಅದಾದಮೇಲೆ ನೆಕ್ಸ್ಟ್ ಬಂದು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೆಣ್ಸಿಗೆ ಹಾಕ್ತಾ ಇದ್ದೀನಿ ಗೈಸಿಗೆ. ನೆಕ್ಸ್ಟ್ ಬಂದು ಮಿಕ್ಸಿ ಮಾಡ್ಕೋಬೇಕು. ಸೊ ಈರುಳ್ಳಿಗಳು ನೋಡಿ, ನಾನೊಂದು 4-5 ಈರುಳ್ಳಿ ಹಾಕಿದ್ದೀನಿ ಗೈಸ್. ಇವಾಗ ನೆಕ್ಸ್ಟ್ ಏನಿದ್ರು ಮುಗೀತು ಮಸಾಲೆಗಳನ್ನೆಲ್ಲ ಆಡಿಸೋದು. ಈಗ ನೆಕ್ಸ್ಟ್ ಏನಿದ್ರು ಕುಕ್ಕರಲ್ಲೇ. ಸೊ ಕುಕ್ಕರಲ್ಲಿ ಆಲ್ಮೋಸ್ಟ್ ನಾನೊಂದು 3-4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಗೈಸ್. ನೆಕ್ಸ್ಟ್ ಬಂದು ನಾನು ಏನು ಮಿಕ್ಸಿ ಮಾಡಿದ್ದೀನಿ ಈರುಳ್ಳಿ ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ 1 ಸ್ಪೂನು ಗೈಸ್. ಆ್ಯಕ್ಚುಲಿ ನಾವು ಆವಾಗಲೇ ಫಸ್ಟ್ ಟೈಮ್ ಏನು ಒಗ್ಗರಣೆ ಹಾಕ್ಕೊಂಡಿದ್ದೀವೋ ಸೊ ಅದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಗೈಸ್. ನೆಕ್ಸ್ಟು ನಾನು ಮಿಕ್ಸಿ ಮಾಡಿದ್ದೀನಲ್ಲ ಸೊ ಅದನ್ನು ಹಾಕಿದ್ದೀನಿ ಗೈಸ್. ನೆಕ್ಸ್ಟು ಕಾಳುಗಳು ಹಾಕಿದ್ದೀನಿ. ಅದು ಒಂದು 15-20 ವಿಜಿಲ್ ಕೂಗೋ ತನಕ. ಸೊ ನಾನು ಒಂದು ಸ್ವಲ್ಪ ಕೆಲಸ ಇದೆ. ಏನಕ್ಕೆ ಅಂತಂದರೆ ಗ್ಯಾಸ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಅದೇ ಹೇಳಿದ್ನಲ್ಲ ನಿಮಗೆ ಹೊಸ ಗ್ಯಾಸ್ ಬುಕ್ ಮಾಡೋಕ್ಕೆ ಹೋಗಬೇಕು ಅಂತ. ಸೊ ಇನ್ನೇನು ಟೈಮ್ ವೇಸ್ಟ್ ಮಾಡಲಿ, ಇನ್ನೊಂದು 1/2 hour ಆದರೂ ಬೇಕು ಅದು 15-20 ವಿಜಿಲ್ ಕೂಗೋದಕ್ಕೆ. ಅಲ್ಲಿ ತನಕ ಹೋಗ್ಬಿಟ್ಟು ಗ್ಯಾಸ್ ಆಫೀಸ್ಗೆ ಹೋಗ್ಬಿಟ್ಟು ಬಂದು ಅದು ಬುಕ್ ಮಾಡಿಬಿಟ್ಟು ಬಂದ್ಬಿಡೋಣ. ಅದಾದಮೇಲೆ ನಾಳೆ ಪಾಪುಗೆ ಇಂಜೆಕ್ಷನ್ ಸಹ ಕೊಡಬೇಕು. ಅದು ಅದ್ರ ಪಕ್ಕದಲ್ಲಿ ಇರೋದು ಕೇಳ್ಕೊಬರ್ತೀನಿ. ಯಾಕೆಂದರೆ ನಾಳೆ ನಂಜನಗೂಡು ಜಾತ್ರೆ ಇರೋದ್ರಿಂದ ಒಂದ್ಸಲ ಕೇಳ್ಬಿಡ್ತೀನಿ ಗಾಯ್ಸ್. ಏನಕ್ಕೆ ಅಂದರೆ ಮಕ್ಕಳು ಇಂಜೆಕ್ಷನ್ ಕೊಡೋದು ಬಂದು ಆ್ಯಕ್ಚುಲಿ ಗುರುವಾರ ಮಾತ್ರ. ಅದಕ್ಕೋಸ್ಕರ ನಾಳೆ ಬಂದು ಬುಧವಾರ ಆಗಿದೆ. ಸೊ ಬುಧವಾರ ಕೊಡ್ತಾರಾ ಏನೋ ಅಂತ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಬಿಡೋಣ ಗೈಸ್. ಆ್ಯಕ್ಚುಲಿ ಇಲ್ಲಿ ಇಂಜೆಕ್ಷನ್ ಕೇಳೋದಕ್ಕೆ ಬಂದಿದೆ. ಸೊ ಪರವಾಗಿಲ್ಲ, ನಾವು ಆ್ಯಕ್ಚುಲಿ ಇಂಜೆಕ್ಷನ್ ಹಾಕೋದು ಗುರುವಾರ ಮಾತ್ರ ಅಂತ ಹೇಳಿದರು. ಆ್ಯಕ್ಚುಲಿ ಇಲ್ಲಿ ಬಂದು ರಶ್ ಇರಲ್ಲ ಗೈಸ್. ಸೊ ಅದಕ್ಕೋಸ್ಕರ ನಮ್ಮ ಮನೆಗೂ ಸ್ವಲ್ಪ ನಿಯರ್ ಬೈ ಹತ್ರ ಇದೆ. 1.5 ತಿಂಗಳು ಇಂಜೆಕ್ಷನ್ ಹಾಕ್ಸ್ಬೇಕು. ಕಮಲ್ ಲೆಟ್ಸ್ಕೋ. ಇದೆಲ್ಲ ಕ್ಲಿಯರ್ ಆಯಿತು. ಇವಾಗ ಗ್ಯಾಸ್ ಆಫೀಸ್ಗೆ ಹೋಗ್ಬಿಟ್ಟು ಬುಕ್ಕಿಂಗ್ ಮಾಡಿಸ್ಕೊಂಬಿಡೋಣ ಗೈಸ್. ಫೈನಲಿ ಅಂತೂ ಕಾಲ್ ಸೂಪ್ ರೆಡಿಯಾಗಿದೆ. ಎಷ್ಟು ಗಂಟೆ ಗುರು? 1 ಗಂಟೆಗೆ ಕಾಲ್ ಸೂಪ್ ರೆಡಿಯಾಗಿದೆ. ಮಸಾಲೆ ಜಾಸ್ತಿ ಆಗಿದೆಯಲ್ಲ, ಚೆನ್ನಾಗಿದೆ. ಗಂಟ್ಲು ನಾವು ಏನಾದರೂ ಹೋಗ್ಬಿಡ್ತದೆ ಕಣ್ಬಿಡು. ಗಂಟ್ಲು ಕಿಸ್ ಅಂತಿದ್ದಲ್ಲ ಅದಕ್ಕೆ ಗೈಸ್. ನಾನು ಈಗಷ್ಟೇ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇನ್ನೊಂದು ಕಡೆ ಸಾಂಬಾರು ಸಹ ರೆಡಿ ಆಗ್ತಾಯಿದೆ. ಸೊ ಕಾಲ್ ಸೂಪ್ ಕಂಪ್ಲೀಟ್ ರೆಡಿ ಆಗಿದೆ. ಪೀಸ್ಗಳು ಏನು ಮಾಡ್ತೀಯಾ? ಪೀಸ್ಗಳು ತಿಂತೀಯಾ? ಹಾಂ, ನೀನೇ ನಿದ್ದೆ ಕಣ್ಣಲ್ಲಿ ಇರ್ತೀಯಲ್ಲ ಅಂದರೆ ನಾನು ತಗೊಂಡಿಲ್ಲ. ಇವಾಗ ಸಾಂಬಾರು ಕಮ್ಮಿ ತಿಂದ್ರೂ ಪೀಸ್ಗಳು ಜಾಸ್ತಿ ತಿನ್ನಿ ಆಯಿತಾ? ಸಾಂಬಾರು ವೇಸ್ಟ್ ಆದರೂ ಪರವಾಗಿಲ್ಲ. ಪೀಸ್ಗಳು, ತಲೆ, ಕಿವಿ, ಇದು ಮೆದ್ಲದು ಅದೇನೋ ಫ್ರೈ ಮಾಡಿಸ್ತಿದ್ದೀನಿ ಕೈಸಿಗ. ಎಕ್ಸಾಕ್ಟ್ಲಿ ನೋಡಿರಿ 3:25 ಆಯಿತು. ಕಾಲು ಬೇಯೋದು ಬೇಯ್ತಿಲ್ಲ ಸಾಕಾಗೋಗ್ಬಿಡ್ತು. ಅಂತೂ ಫೈನಲಿ 3:25ಕ್ಕೆ ಹಿಡಿದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಇವಾಗ. ಸೊ ಇವಾಗ ಎಲ್ಲ ಬೆಂದಿದೆ. ಸೊ ಇವಾಗ ಊಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಗೈಸ್. ಫೈನಲಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸೊ ಸ್ವಲ್ಪ ಹೊತ್ತು ಸಹ ರೆಸ್ಟ್ ಮಾಡಿಲ್ಲ ನಾವು. ಏನಕ್ಕೆ ಅಂದರೆ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಬಿಟ್ವಿ. ಯಾತಕ್ಕೆ ಅಂತಂದರೆ ಇನ್ನು ಮುಂದೆ ಇಲ್ಲೇ ಅಂದರೆ ಮೇಲ್ಗಡೆನೇ ಕುಕಿಂಗ್ ಮಾಡ್ಕೋತಾ ಇದ್ದೀವಿ. ಏನಕ್ಕೆ ಅಂತಂದರೆ ಕೆಳಗಡೆ ಮೇಲ್ಗಡೆ ಓಡಾಡಿ ಸಾಕಾಗೋಗುತ್ತೆ. ಅದು ಅಲ್ಲದೆ ನಾನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು. ಇವಳಿಗೆ ಬೆಳಿಗ್ಗೆ ತಿಂಡಿನೂ ಮಾಡಿ ಮಧ್ಯಾಹ್ನದ ಊಟನೂ ಮಾಡಿಕೊಟ್ಟು ಹೋಗೋ ತನಕ ಒಂದು 12-12:30 ಹೋಗ್ತಾಯಿದೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿದೆ. ಸೊ ಇದು ತುಂಬ ದಿನ ನಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಸೊ ಮೇಲ್ಗಡೆ ಕುಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿರಿ. ಮುಂಚೆ ಆಲ್ಮೋಸ್ಟ್ ಇಲ್ಲೇನೂ ಇರಲಿಲ್ಲ. ಸೊ ಇಲ್ಲಿ ಒಂದು ಇದಿತ್ತು, ಚೇರ್ ಇತ್ತು. ಇಲ್ಲಿದ್ದನ್ನು ಇಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ ಇದು ಡೋರ್ಗೆಲ್ಲ ಆ್ಯಕ್ಚುಲಿ ಇದು ಹೊರಗಡೆನೇ ಜೇನು ಕಟ್ಕೊಂಬಿಡೈತೆ. ಅದಕ್ಕೋಸ್ಕರ ತೆಗಿಯೋಕ್ಕೆ ಬೇಡ ಅಂತ ಅಂದ್ಬಿಟ್ಟು ಮಿಷಿನ್ ಅಡ್ಡ ಇಟ್ಬಿಟ್ರಿ. ಜೇನು ತೋರಿಸಿಲ್ಲ. ಜೇನು ಮಾತ್ರ ಭಯಂಕರ ಐತೆ ಗೈಸ್. ಆ್ಯಕ್ಚುಲಿ ಇದು ಏನಪ್ಪ, ಜೇನು ತೆಗಿಯೋರು ಯಾರಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಬಟ್ ಯಾರೂ ನನಗೆ ಕಮೆಂಟ್ ಮಾಡಿಲ್ಲ. ಸೊ ಪಾಪು ಇರೋ ಮನೆ. ಸೊ ತುಂಬ ಭಯನೂ ಆಗ್ತಿದೆ. ಬಟ್ ನಾವೇನಾದ್ರು ಬಿಡ್ಸೋಕೆ ಹೋದರೆ ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ, ಸೊ ಅದೊಂದು ಭಯ. ಅದಕ್ಕೋಸ್ಕರ ನಾನು ಸವಾಸ ಬೇಡ ಅಂತಂದು ಅದ್ರ ಪಾಡಿಗೆ ಅದಿದೆ. ನಾವು ಹುಡುಕ್ತಾ ಇದ್ದೀವಿ. ಯಾರಾದರೂ ಇನ್ ಕೇಸ್ ಸಿಕ್ಕಿತ್ತು ಅಂತಂದರೆ ಸೊ ದಯವಿಟ್ಟು ನಾವು ತೆಗಿಸ್ಬೇಕು. ಇನ್ ಕೇಸ್ ನಿಮ್ಗೆ ಯಾರಾದರೂ ಸುತ್ತಮುತ್ತ ನಂಜನಗೂಡು ಸುತ್ತಮುತ್ತ ಯಾರಾದರೂ ಸೊ ಜೇನುಗೂಡು ಬಿಡಿಸೋರು ಇತ್ತು ಅಂತಂದರೆ ಸೊ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸೊ ಇವಾಗ ಬನ್ನಿ ನಾನು ನಿಮಗೆ ನೆಕ್ಸ್ಟು ಕಿಚನ್ ಎಲ್ಲಿ ಮಾಡಿರ್ತಿರೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿರಿ,
ಸೊ ಆ್ಯಕ್ಚುಲಿ ಈ ಟೇಬಲ್ ಇಲ್ಲಿತ್ತು. ಸೊ ಇಲ್ಲಿದ್ರೋದ್ರಿಂದ ಸೊ ಏನೂ ಯೂಸ್ ಇರಲಿಲ್ಲ. ಇವಾಗ ಇಲ್ಲಿ ಬಂತು. ಅಲ್ಲೇ ಮಡಗ್ತಾ ಗೊಂಬೆ ಗೈಸ್. ಇವಾಗ ಇಲ್ಲಿ ಮಡಗ್ತಾಯಿದ್ದೀವಿ ಕಿಚನ್. ಏನಕ್ಕೆ ಅಂತಂದರೆ ಇಲ್ಲಿ ಓಪನ್ ಸ್ಪೇಸು. ಸೊ ಏನೇ ಕುಕ್ಕಿಂಗ್ ಮಾಡಿದ್ರು ಏನೂ ಘಾಟ್ ಹೊಡೆಯಲ್ಲ, ಎಲ್ಲ ಗಾಳಿಗೆ ಹಂಗೆ ಆರೋಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ಹೊಸ್ದಾಗಿ ಸಿಲಿಂಡ್ರ್ ಬುಕ್ ಮಾಡಿದ್ದೀನಿ, ಅದನ್ನು ಸಹ ಬಂದಿದೆ. ಸೊ ಬೆಳಿಗ್ಗೆನೇ ಹೋದೆ, ಇಂಡಿಯನ್ ಗ್ಯಾಸ್ಗೆ ಹೋದೆ. ನಮಗೆ ಸ್ಟವ್ಗಿವ್ ಏನೂ ಬೇಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ನಾವು ಫೋರ್ ಬರ್ನಿಂಗ್ದು ಇದು ಮಾಡಿದ್ದೀವಿ, ಗ್ಯಾಸ್ ಬುಕ್ ಮಾಡಿದ್ದೀವಿ. ಆ್ಯಕ್ಚುಲಿ 2 ತೊಗೋಬೋದಾಗಿತ್ತು, ಬಟ್ ಬೇಡ, 3 ಕಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ 2 ಬೇಡ, 3 ಬೇಡ, ಒಂದು ಹೈಯರ್ ಅಂದರೆ ನಮ್ಮ ಇಡೀ ಇದರಲ್ಲೇ 4 ಬರ್ನರ್ ಯಾರೂ ತಗೊಂಡಿರಲಿಲ್ಲ. ಅದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ ಅಲ್ವಾ ಅದೆಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಪರವಾಗಿಲ್ಲ. ಆದ್ರೂ ಒಂದೇ ಸಲ ಎಲ್ಲ ಹೇಳ್ತೀವಿ. ಸೊ ಎಲ್ಲನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ನಾವು ಬುಕ್ ಮಾಡೋದು ಬಂದು ಬಟರ್ಫ್ಲೈ ಅಲ್ವಾ, ಬಟರ್ಫ್ಲೈ ಕಂಪ್ನಿ. ಸೊ 4 ಬರ್ನರ್ಸ್ ಗ್ಯಾಸ್ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಇವಾಗ ಇಲ್ಲಿಗೆ ಬಂದು ಎಲ್ಲ ನಿಂದೆ. ಇವಾಗ ನಿನ್ನ ಮೇಲೆ ಡಿಪೆಂಡು. ಇನ್ ಕೇಸ್ ಏನಾದರೂ ನಕ್ರ ಮಾಡ್ಕೊಂಡ್ರಿ ನಂಗೆ ಆಯ್ತಿಲ್ಲ ಇವತ್ತು, ಪಾಪು ಮಲಗಿಸಿಲ್ಲ, ರಾತ್ರಿ ಫುಲ್ ಎತ್ತರ ಇದ್ದೆ, ಅದು ಇದು ಅಂತ ಅನ್ಕೊಂಡು ಏನೋ ತೆಗಿಬೇಕಲ್ಲ. ನನಗೇನಿಲ್ಲ, ನಾನು ಹೋಟ್ಲಲ್ಲಾದ್ರೂ ಮಾಡ್ಕೊತೀನಿ, ನೀನು ಉಪವಾಸ ಇರೋದು, ನನಗೇನು ಕೇಳಕ್ಕೆ ಹೋಗ್ಬೇಡ. ನಾನು ದಿನ ನಾನು ಏನು ಅಡುಗೆ ಮಾಡ್ತೀನಲ್ಲ ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗಲೇ ನಮಗೆ ಆಲ್ಮೋಸ್ಟ್ ಒಂದು 10K ತನಕ ಖರ್ಚಾಗುತ್ತೆ. 10K ಮುಂದಕ್ಕೆ ಹೋಗುತ್ತೆ. ಇವಾಗ ಇವರು ಶಾಪಿಂಗ್ ಹೋಗ್ಬೇಕು, ಏನಂದ್ರೆ ಟೀ ಕಾಯಿಸೋದು, ಸೋಸೋದು, ಈ ಪ್ರತಿಯೊಂದೊಂದು ಚಿಕ್ಕ ಐಟಮ್ಗಳೇ ದೊಡ್ಡದಾಗಿ ಕಾಣಿಸ್ತೈತಿ ಇವಾಗ. ಇಲ್ಲಿ ನೋಡಿ ಕೆಳಗಡೆ ಇದು ಆ್ಯಕ್ಚುಲಿ ಇವರು ದಾರ ಸಾಮಾನು ಕೊಡ್ತಾರಲ್ಲ ಮದುವೆ ಟೈಮಲ್ಲಿ ಕೊಟ್ಟಿರ್ತಾರೆ ದಾರ ಸಾಮಾನು. ಸ್ವಲ್ಪ ಐತೆ, ಅದು ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬರೀ ಲೋಟಗಳು ಮತ್ತು ಅದೊಂದು ತಪ್ಪಲೆ, ಚೊಂಬು, ಲಟ್ಟಣಿಗೆ ಅದೆಲ್ಲ ಕೊಟ್ಟಿದ್ರು. ಅದನ್ನು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ದಿನಸಿ ಐಟಮು ಮತ್ತು ದಿನಸಿ ಮಾಡೋಕ್ಕೆ ಯಾವುದನ್ನು ಬೂಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಆದಷ್ಟು ಬೇಗ ಇವಾಗ ಕಿಚನ್ ಸೆಟಪ್ಪು ಆಲ್ಮೋಸ್ಟ್ ಇದಾಗಿದೆ. ಗ್ರಾಸರೀಸ್ ಮತ್ತು ಇದು ಎಲ್ಲ ಕುಕ್ಕಿಂಗ್ ಎಲ್ಲ ಶುರು ಮಾಡಬೇಕು. ಆ್ಯಕ್ಚುಲಿ ಇವತ್ತು ಬಂದು ಮಂಗಳವಾರ, ಸೊ ನಾಳೆ ಬರುತ್ತೆ 4 ಬರ್ನರ್ ಗ್ಯಾಸು. ಸೊ ಅದಾದಮೇಲೆ ಗುರುವಾರದಿಂದ ನಮ್ದು ಏನೇ ಅದೇ ಕೆಲಸ ಒಳ್ಳೇದಾಗಬೇಕು ಅಂತಂದರೆ ಗುರುವಾರದಿಂದನೇ ಒಳ್ಳೇದಾಗುತ್ತೆ. ಸೊ ಗುರುವಾರದಿಂದ ನಾವು ಒಲೆ ಹಚ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪಾಪು ಮಲ್ಕೊಂಡಿದ್ದೆ ನೋಡಿರಿ, ನಮ್ಮ ಬೇಬಿ ಬೇಬಿ ಇಂಕೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ? ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದು ಇಷ್ಟಿದೆ ಇವಾಗ ಸದ್ಯಕ್ಕೆ. ಇವಾಗ ಹೋಗ್ಬೇಕು ಅಂತಿದ್ದಾಳೆ, ಬಟ್ ಏನು ಮಾಡೋಣ ಗೊತ್ತಾಯ್ತಿಲ್ಲ. ನೋಡೋಣ. ಆ್ಯಕ್ಚುಲಿ ಇವತ್ತು ಹೆಂಗಿದ್ರು ವರ್ಕಿಗೆ ರಜೆ ಹಾಕ್ಬಿಟ್ಟಿದೆ, ಹೋಗ್ಬೇಕಾಗಿತ್ತು ಇವತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಇವತ್ತು ಆಲ್ಮೋಸ್ಟ್ ಅದೇ ಈ ತಲೆಕಾಲು ಸಾಂಬಾರು ಮತ್ತು ತಲೆಕಾಲು ಅದೇ ಕಾಲು ಇದಿದೆಯಲ್ಲ ಬೆಂದಿರಲಿಲ್ಲ ಗೈಸ್, ಆಮೇಲೆ ಮತ್ತೆ ಕಾಯಿ ಕಟ್ಟಾಗೋದು. ಅದೇ ತಲೆಕಾಲು ಬೇಯ್ದಿರಲಿಲ್ಲ, ಆಮೇಲೆ ಸರಿಯಾಗಿ, ಆಮೇಲೆ ಇದು ಸೂಪು ಸಹ ಸರಿಯಾಗಿ ಆಗಿರಲಿಲ್ಲ. ಖಾರ ಸೂಪರ್ ಆಗಿತ್ತು, ಸ್ವಲ್ಪ ಖಾರ ಆಗುತ್ತೆ. ಅದೇ ಮೆಣಸಿನ್ಕಾಯಿ 2 ಹಾಕ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರನೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಆಲ್ಮೋಸ್ಟ್ 3:30 ತನಕ ಆಗೋಯ್ತು ಗೈಸ್. ಕುಕ್ಕರಲ್ಲಿ ಬೇಯಿಸಿ ಆಮೇಲೆ ಇವಳು ಅಂದ್ಲು ಕಾಯ್ದು ಕಂಟೆ ಹಾಕಿ ಬೇಗ ಬೆಂದ್ಬಿಡ್ತದೆ ಅಂತ. ಅವಾಗ ಹೋಗ್ಬಿಟ್ಟು ಅದನ್ನು ಹಾಕ್ತೆ. ಅವಾಗ ಪಟ್ಟಂತ ಬೆಂದ್ಕೊಂಡ್ಬಿಡ್ತು. ಸೊ ಅವಾಗ ತಿನ್ಕೊಂಡು ಆರಾಮಾಗಿ ಇವಾಗ ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ಏನಕ್ಕೆ ಅಂದರೆ ನಮ್ಮ ಪಾಪು ಮಲಿಕೊಂಡ್ಬಿಟ್ಟಿತ್ತು, ಅದೊಂದು ರೀಸನ್ಗೋಸ್ಕರ ಇಷ್ಟೆಲ್ಲ ಆರಾಮಾಗಿ ಕೆಲಸ ಆಯಿತು. ಇಲ್ಲ ಅಂದಿದ್ರೆ ಮಾತ್ರ ಮಾಡೋಕ್ಕಾಯ್ತಿರ್ಲಿಲ್ಲ ನಮ್ಮ ಕೈಲಿ. ಕ್ಯಾಬಿನಿ ಕುಶ್ಮಿನಿ ದುಡ್ಡಿಲ್ಲ ಅಂದರೆ ನಾನು ಕ್ಯಾಬಿನಿ ಕುಶ್ಮಿನಿ. ಫೈನಲಿ ಆವಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಟೈರ್ಡಾಗಿ ಹೋಗಿತ್ತು. ಸೊ ಅದಾಗಿದ್ದು ಒಂದು 1/2 ಅವರ್ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದೆ ನಾನು ಮತ್ತು ನನ್ನ ಪಾಪು. ಸೊ ಅದೇ ಟೈಮಲ್ಲಿ ಇವಳು ನನ್ನ ಹೆಂಡತಿ ಸ್ನಾನಕ್ಕೆ ಹೋಗಿದ್ಲು. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊರಗಡೆ ಹೋಗೋ ಮುಂಚೆ ನನ್ನ ಹೆಂಡತಿಗೆ ಇವಾಗ ಆಲ್ಮೋಸ್ಟು ಇವಾಗ ಟೈಮ್ ಒಂದು 6:30 ಆಗಿದೆ. ಸೊ ಕಾಫಿ ಟೈಮ್ ಆಯಿತು. ಸೊ ಕಾಫಿ ಕೊಟ್ಬಿಟ್ಟು ಒಂದು ಬಿಸ್ಕೆಟ್ ತೊಗೊಂಡು ಕೊಟ್ಬಿಟ್ಟು ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬನ್ನಿ ಫಸ್ಟ್ ಇವಳಿಗೆ ಕಾಫಿ ಕೊಡಿಸ್ಬಿಟ್ಟು ನಾವು ಹೊರಗಡೆ ಹೋಗೋಣ. ಆಲ್ಮೋಸ್ಟು ಇವಾಗ ಇಷ್ಟು ಐಟಮ್ಗಳನ್ನ ತೊಗೊಂಡಿದ್ದೀನಿ, ನೋಡ್ಬೋದು. ಸೊ ಸುಮಾರು ಒಂದು 10-20 ಐಟಮ್ಗಳನ್ನ ತೊಗೊಂಡಿದ್ದೀನಿ ಗೈಸ್. ಸೊ ಅಡುಗೆ ಮನೆ. ಸೊ ಮನೆಗೆಲ್ಲ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಫೈನಲಿ ಅಂತೂ ಇಂತೂ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಪಾತ್ರೆ ಐಟಮ್ಗಳು. ಈ ಬಾಕ್ಸಲ್ಲಿ ದಿನಸಿ ಐಟಮ್ಗಳೈತೆ, ಅಲ್ಲಿ ಅಕ್ಕಿ ಮೂಟೆ ಐತೆ. ಸೊ ಸ್ವಲ್ಪನೇ ತೊಗೊಂಬರ್ತಾ ಇದ್ದೀವಿ ಗೈಸ್ ಇವಾಗ. ಸೊ ಆಲ್ಮೋಸ್ಟ್ ಇವಾಗ ಆನ್ಲೈನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು.
ಏಕೆಂತಂದರೆ ಈ ಕಾಳುಗಳು ಬೆಳೆಗಳೆಲ್ಲ ಮಡಿಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ಡಬ್ಬಗಳು ಬೇಕಲ್ಲ. ಸೊ ಆಲ್ಮೋಸ್ಟ್ ನಮ್ಮದು ಲೋ ಬಜೆಟ್ ಆದ್ರೂ ಇವಾಗ ಟ್ರೆಂಡಿಂಗಲ್ಲಿ ಯಾವ ಥರ ಇರಬೇಕು ಆ ಥರ ನಾವು ನೋಡ್ಕೊತೀವಿ. ಏಕೆಂದರೆ ನಮ್ಮದೆಲ್ಲ ಗಲೀಜಾಗಿ ಎಲ್ಲ ಇಟ್ಕೊಳ್ಳೋಕ್ಕೆ ಇಷ್ಟ ಪಡಲ್ಲ. ಏನೇ ಆದರೂ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಇಟ್ಕೋಬೇಕು. ಸೊ ಹಾಗಾಗಿ ನಾವು ಸ್ವಲ್ಪ ನೀಟಾಗಿ ನೋಡ್ಕೋತಾ ಇದ್ದೀವಿ ಗೈಸ್. ಸ್ಟವ್ ಬರುತ್ತೆ, ಒಳ್ಳೆ ಬರುತ್ತೆ, ಸ್ಟವ್ ಬರುತ್ತೆ 4. ಆ್ಯಕ್ಚುಲಿ ನಾವು ಇದೆಲ್ಲ ತಗೋತಾನೆ ಇರಲಿಲ್ಲ, ನಮಗೆಲ್ಲ ಬೇಕಾಗಿ ಇರಲಿಲ್ಲ. ನಮಗೆ ಒಬ್ಬರು ಚಾಲೆಂಜ್ ಮಾಡಿ ಹಾಕ್ಬಿಟ್ರು. ಸೊ ಹೆಂಗೆ ಚಾಲೆಂಜ್ ಅಂತಂದರೆ, ನೀವು ಹೆಂಗೆ ಬೆಳೆದು ತೋರಿಸ್ತೀರ, ನಾನು ನೋಡ್ತೀನಿ ಹಿಂಗೆ ಚಾಲೆಂಜ್ ಬಂತು. ಅದಕ್ಕೆ ನಾವು ಚಾಲೆಂಜ್ ಮಾಡಿದ 3 ದಿನದಲ್ಲೇ ಇಷ್ಟೆಲ್ಲ ಬಂದೈತೆ ಅಂತಂದಮೇಲೆ ಲೈಫಲ್ಲಿ ಹಿಂದೆ ಏನೇನು ಬರ್ಬೋದು ಅಂತ ತಿಳ್ಕೋಬೇಕು ಈ ವಿಡಿಯೋ ನೋಡೋಕ್ಬಿಟ್ಟು. ಆ್ಯಕ್ಚುಲಿ ಇದಕ್ಕೆ ನನಗೆ ಆಲ್ಮೋಸ್ಟ್ ಇದು ಮತ್ತು ದಿನಸಿ ಐಟಮು, ಗ್ಯಾಸು ಇವತ್ತಿಗೆ ನನಗೆ ಒಂದು 10,000 ಹತ್ತಿರ ಆಗಿದೆ. 10,000 ಮೇಲೆ ಆಗಿದೆ. ಇನ್ನೇ ಇದು ಬಂದಿದೆ, ನಾಳೆ ಗ್ಯಾಸ್ ಬಂದರೆ ಅದೊಂದು 6,500. ಅದೊಂದು 6,500 ರೂಪಾಯಿ. ಸೊ ಆಲ್ಮೋಸ್ಟ್ ಅದು ಗ್ಯಾಸ್ ತಂದು 4,050 ರೂಪಾಯಿ. ಆ್ಯಕ್ಚುಲಿ 3,080 ರೂಪಾಯಿ ಇತ್ತು, ಬಟ್ ನಿನ್ನೆ ರೇಟ್ ಜಾಸ್ತಿ ಮಾಡಿರೋದ್ರಿಂದ 4,050 ರೂಪಾಯಿ ಅದಾಯಿತು. ಈ ಮಾತ್ರೆ ಐಟಮ್ಗಳಿಗೆ 1,500 ಆಯಿತು. ದಿನಸಿ ಐಟಮ್ಗಳಿಗೆ 1,300 ರೂಪಾಯಿ ಆಯಿತು. ಈ ಅಕ್ಕಿಗೆ ಒಂದು 600 ರೂಪಾಯಿ ಆಯಿತು. 10 kg ತಂದಿರೋದು. ಏನಕ್ಕೆ ಅಂತಂದರೆ ಜಾಸ್ತಿ ಯೂಸ್ ಮಾಡಲ್ಲ, ಯೂಸ್ ಮಾಡಿದ್ರೆ ಸುಮ್ಮನೆ, ಯೂಸ್ ಮಾಡಲಿಲ್ಲ ಅಂದರೆ ಖಾಲಿ ಆದ ತಕ್ಷಣ ತಗೊಬರ್ಬೋದು. ಯೂಸ್ ಮಾಡಿದ್ರೆ ಸುಮ್ಮನೆ ಆದರೂ ಹುಳಗಳು ಬರೋದು, ಅದು ಇದು ಎಲ್ಲ ಏನಿಗೆ ಬೇಕು. 10 kg ತಗೊಬಂದು ಮಾಡ್ಕೊಳ್ಳೋಣ, ಅದಾದಮೇಲೆ ಇನ್ನೇನು ತರಿಸ್ಕೊಂಡು ಆಮೇಲೆ ನಾಳೆ ಬರೋದು ಒಂದು. ಸೊ ಆಲ್ಮೋಸ್ಟ್ ಒಂದು 15,000 ತನಕ ಆಗೋಗಿದೆ ಇವಾಗ. ಏನೋ ತೊಂದರೆ ಇಲ್ಲ. ಇದಕ್ಕೆ ಮಾಡಿರೋದಕ್ಕೆ ನಾವು ಬಿಡ್ತೀವ? ಹೇಳ್ರಿ, ಕೂಡ ಸೀನೆ ಎಲ್ಲ ಚಾಲೆಂಜ್ ಅಂತ ಬಂದ ತಕ್ಷಣ 15 ಲಕ್ಷನೇ ಬಿಡ್ಲಿ, ಎಷ್ಟೆಷ್ಟೋ ಕಳೆದ್ಬಿಟ್ಟವ್ರಂತೆ ನಾವು. ಸೊ ಆಫ್ಟರ್ ಆಲ್ 15,000 ಏನು ಲೆಕ್ಕ ಅಲ್ಲ ನನಗೆ ಚಾಲೆಂಜ್ ಮಾಡ್ಬಿಟ್ಟಾರಲ್ಲ. ಸೊ ಅದು ನಂಗೆ ತಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರನೇ ತೋರಿಸ್ತೀವಿ ಏನನ್ನೋದನ್ನು. ಗೈಸ್, ಇವಾಗ ಫೈನಲಿ ಊಟಕ್ಕೆ ಅಂತ ಕೂತಿದ್ದೀವಿ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಸೊ ಇವತ್ತು ನಾವು ತಂದಿರೋದು ತಲೆ ಮತ್ತು ಕಾಲು ಇರೋದಿಬ್ಬರಿಗೆ. ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ಆಗೋಗಿದೆ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಿದ್ದರೆ ರೈಸೇ ತಿಂತಲ್ಲ. ಏನಕ್ಕೆ ಮಧ್ಯಾಹ್ನ ರೈಸ್ ತಿಂದು ಮತ್ತು ಪೀಸ್ಗಳು ತಿಂದು ಹೊಟ್ಟೆ ತುಂಬ ಲೋಡಾಗೋಗಿತ್ತು. ಸೊ 800 ರೂಪಾಯಿ ಕೊಟ್ಟು ತಂದಿರೋದಲ್ವ ಗೈಸ್, ಅದಕ್ಕೆ ವೇಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಇವಾಗ ನಾನು ರೈಸೇ ತಿಂತಾಯಿಲ್ಲ, ಬರೀ ಪೀಸ್ಗಳು ಹಾಕೊಂಡು ಖಾಲಿ ಮಾಡ್ತಿದ್ದೀನಿ ಗೈಸ್. ನೋಡಿರಿ, ಬರೀ ಪೀಸ್ಗಳು ಹಾಕೊಂಡು ಖಾಲಿ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಕುಕ್ಕರು ಸಹ ಇದೆ, ಅವಳು ತಿನ್ನಬೇಕು. ಇನ್ನೂ ಒಂದು ಲೋಟ ಸೂಪ್ ಇದೆ. ಸೊ ಎಲ್ಲ ತಿಂದಾದ್ಮೇಲೆ ಮೆದ್ಲಿದೆ, ಆಮೇಲೆ ಕಾಲಿದೆ, ಸೂಪ್ ಇದೆ, ಇನ್ನು ಇದೆಲ್ಲ ತಿಂದು ತೇಗಿ ಅದಾದಮೇಲೆ ಸ್ಪ್ರೈಟ್ ತಗೊಂಡು ಮಡಿಕೊಂಡಿದ್ದೀನಿ. ಫುಲ್ ಖಾಲಿ ಮಾಡಬೇಕು ಅಂತ ಗೈಸ್. ಏನಕ್ಕೆ ಅಂದರೆ ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡಲ್ವ ಗೈಸ್. 800 ರೂಪಾಯಿ ವೇಸ್ಟ್ ಆಗೋಗುತ್ತೆ. ಅದು 4 ಗಂಟೆ ಟೈಮ್ ನಿಂತ್ಕೊಂಡು ಬೇಯಿಸಿದ್ದೀನಿ ಗೈಸ್, ಅದಕ್ಕೆ ಶ್ರಮ ಇರುತ್ತಲ್ವ. ಸೊ ಹಾಗಾಗಿ ನಾನು ವೇಸ್ಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ಒಂದು ಪಕ್ಷ ಸಾರು ಮತ್ತು ರೈಸ್ ತಿನ್ನಲಿಲ್ಲ ಪರವಾಗಿಲ್ಲ, ಪೀಸ್ಗಳು ಮಾತ್ರ ಬಿಡೋಕ್ಕೆ ಹೋಗಲ್ಲ, ಎಲ್ಲ ಹಾಕೊಂಡು ಖಾಲಿ ಮಾಡಕ್ಕೆ ಬಿಡ್ತೀನಿ. ನೀವು ಅನ್ಬೋದು, ಏನು ಗುರು ಬರೀ ಮೈಯಲ್ಲಿ ವಿಡಿಯೋ ಮಾಡ್ತಾನೆ ಅಂತ. ಎಷ್ಟು ಸೆಕೆ ಹೊಡಿತೈತೆ ಅಂತಂದರೆ, ಆ್ಯಕ್ಚುಲಿ ಹೊರಗಡೆ ತಣ್ಣಗೆ ಗಾಳಿ ಬೀಸ್ತೈತೆ, ಆಮೇಲೆ ಮಳೆನೂ ಸ್ವಲ್ಪ ಬರ್ತೈತೆ. ಬಟ್ ಪಾಪು ಇರೋದ್ರಿಂದ ಫ್ಯಾನ್ ಹಾಕೊಳ್ಳೋಕ್ಕಾಗಲ್ಲ. ನಾವು ಹಾಕಿದ್ರೂ ಒಂದೇ ನಂಬರ್ಗೆ ಫ್ಯಾನ್ ಹಾಕೋಬೇಕು, ಆ ಥರ ಸಿಚುವೇಶನ್ ಉಳಿದೆ. ಅದಕ್ಕೋಸ್ಕರ ಸಿಕ್ಕಾಬಡೆ ಸೆಕೆ ಗೈಸ್. ಅದಕ್ಕೋಸ್ಕರ ನಾನು ಶೈಟ್ ಹಾಕ್ಕೊಂಡಿಲ್ಲ. ಇನ್ನೇನು ಈ ಊಟ ಮಾಡ್ಕೊಂಡು ವ್ಲಾಗ್ ಎಂಡ್ ಮಾಡಬೇಕಲ್ವಾ. ಏನೇ ನಾನು ನಿಮಗೆ ಇವಾಗ ಪೀಸೆಲ್ಲ ತಿನ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಓಕೆ ಗೈಸ್, ಈಗ ಫೈನಲಿ ನಂದು ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೀನಿ. ಸೊ ಅವಳು ಇವತ್ತು ಸ್ನಾನ ಮಾಡಿಸಿರೋದ್ರಿಂದ ಸಿಕ್ಕಾಬಟ್ಟೆ ಬೆಳಗ್ಗೆ ನಿದ್ದೆ ಮಾಡಿದ್ದು. ಇವತ್ತು ಸಂಜೆ ಒಂದು 6:30 7 ಗಂಟೆಗೆ ನಾವೇ ಎದ್ದೇಳಿಸಿದ್ದಕ್ಕೋಸ್ಕರ ಎದ್ದಿದ್ದು. ಇಲ್ಲ ಅಂತಂದರೆ ಇನ್ನೂ ಎದ್ದೇಳ್ತಿರ್ಲಿಲ್ಲ ಅವಳು. ಏನಕ್ಕಂದ ಹೇಳ್ಬಾರ್ದ ನಿಂಗೆ, ಇದೆಲ್ಲ ಕಣ್ಣು ಬಿದ್ದುಬಿಡ್ತದಾ, ಇಷ್ಟು ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಾರ್ದಕ್ಕಂದ. ಆಯಿತು ಬಿಡು, ಹೇಳಲ್ಲ. ಗೈಸ್, ನಿದ್ದೆನೇ ಮಾಡಿಲ್ಲ ಗೈಸ್. ನಮ್ಮ 4 ರೂಪಾಯಿ ಹಾಕ್ಬಿಟ್ಟವಳೆ. ಅಲ್ಲ ಆಯಿತಾ, ಸರಿನಾ ಗೈಸ್. ಮದುವೆ ಆದಮೇಲೆ ಒಂದು ಮಗು ಆಗೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಲೈಫ್ ಒಂಥರ ಕಂಪ್ಲೀಟೆಡ್ ಆಗೋಗುತ್ತೆ. ಅಯ್ಯೋ ಅಕ್ಷಿ ಅಂದ್ಬಿಟ್ಲ ನನ್ನ ಮಗಳು ಗೈಸ್. ಅದೇ ಮದುವೆ ಆದಮೇಲೆ ಮಕ್ಕಳು ಅನ್ನೋದೊಂದು ಬಂತು ಅಂತಂದಮೇಲೆ ನಮ್ಮ ಲೈಫ್ ಒಂಥರ ಚೆನ್ನಾಗಿರುತ್ತೆ. ಸೊ ಒಂದೊಂದು ಟೈಮಲ್ಲಿ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳು ಇದ್ದಾಗ ಅದೊಂಥರ ಏನೋ ಒಂಥರ ನಮ್ಮ ಲೈಫ್ ಇವಾಗ ನಡೀತಿದೆಯಲ್ಲ. ಸೊ ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬರ್ಬೋದು, ಏನೇ ಬರ್ಬೋದು, ನಮ್ಮ ಮಗಳು ಮುಖ ನೋಡಾದ್ಮೇಲೆ ಸೊ ನಮಗೊಂಥರ ರಿಲೀಫ್ ಆಗುತ್ತೆ.
ಅದಕ್ಕೆ ಆ ಮಗಳಿಗೋಸ್ಕರನಾದ್ರೂ ನಾವು ಹೆಂಗೆ ನಾವು ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗುರುವಾರದಿಂದ ಅಡುಗೆ ಶುರು ಮಾಡ್ತೀವಿ ಅವಾಗೇನೆ ಇನ್ನೂ ಚೆನ್ನಾಗಿ ಬ್ಲಾಗ್ಸ್ಗಳು ಬರುತ್ತೆ. ನನ್ನ ಬ್ಲಾಗ್ಸ್ಗಳು ಏನಕ್ಕೆ ಡಿಲೇ ಆಗ್ತಿದೆ ಅಂತಂದರೆ ನನ್ನ ಬ್ಲಾಗ್ಸ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬಲ್ಲಿದೆ, ಬಟ್ ಎಲ್ಲನೂ ಸಹ $1 ಆಗೋಗಿದೆ. ಸೊ ಏನಕ್ಕೆ ಹಂಗೆ ಆಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಇನ್ ಕೇಸ್ ಯಾರಾದರೂ ಗೊತ್ತಿದ್ದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. 3-4 ಬ್ಲಾಗ್ ಹಂಗೆ ಆಗೋಗಿದೆ ಗೈಸ್, ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗ್ತಾರೆ. ಯುಗಾದಿ ಹಬ್ಬದ ಬ್ಲಾಗ್ ಇದೆ, ಅದಾದಮೇಲೆ ನೆನ್ನೆ ಎಷ್ಟು ಚೆನ್ನಾಗಿ ಬ್ಲಾಗ್ ಆಯಿತು ಗೊತ್ತಾ, ಅದೂ ಹಂಗೆ ಆಗಿದೆ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ನನಗೆ $1 ಬಂದುಬಿಡ್ತಿದೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಅಪ್ಲೋಡ್ ಮಾಡಲಿಲ್ಲ. 24 hours ಟೈಮ್ ಕೊಟ್ಟಿದ್ದಾರೆ, ಬಟ್ ಆದರೂ ಅದು $1 ಅದು ಹೋಗ್ತಾಯಿಲ್ಲ. ನೋಡೋಣ ಯಾವತ್ತು ಹೋಗುತ್ತೆ ಅಂತ. ಸೊ ಇವಾಗ ಇವಳದು ಊಟ ಕಂಪ್ಲೀಟ್ ಆದಮೇಲೆ ರಾತ್ರಿ ಮಲಿಕೋಬೇಕಾದ್ರೆ ಇವಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಸ್ವಲ್ಪ ಇವತ್ತು ಚೆನ್ನಾಗಿ ಕೆಲಸ ಮಾಡಿದಾರ ಅವಳಿಗೆ ಸ್ವಲ್ಪ ಕಾಲಿಗೆಲ್ಲ ನೀಟಾಗಿ ಒತ್ಕೊಟ್ಬಿಟ್ಟು ನಾನು ಯಾಕೆ ನಗ್ತಿದ್ಯಾ? ನಗ್ತಾವಳೆ. ಕಾಯಿಗೆ ಒತ್ಕೊಟ್ಬಿಡು ಅಂತ ಅಂದ್ಕೊಂಡು. ಆ್ಯಕ್ಚುಲಿ ಇವತ್ತು ಅವಳು ಚೆನ್ನಾಗಿ ಕೆಲಸ ಮಾಡಿದ್ದಾಳೆ ಗೈಸ್. ಇದೆಲ್ಲ ಎತ್ತದು ಪತ್ತದು. ಆ್ಯಕ್ಚುಲಿ ಅವಳಿಗೆ ಸಿಸರಿಂಗ್ ಆಗಿ 1 ತಿಂಗಳಾಗಿದೆ ಅಷ್ಟೇ. ಅಂಥದ್ದೇನು ನಾನು ಏನು ಎತ್ಸೋಕ್ಕೆ ಹೋಗಿಲ್ಲ, ಜಸ್ಟ್ ತಳ್ಕೊಂಡು ಹೋಗೋ ಅಂಥದ್ದು ಮಾತ್ರ ಕೆಲಸ ಕೊಟ್ಟಿದ್ದೀನಿ ಅವಳಿಗೆ. ಅದು ಬಿಟ್ಟರೆ ಬೇರೆ ಕೆಲಸ ಕೊಟ್ಟಿಲ್ಲ. ಸೊ ಇವತ್ತಿನ ವ್ಲಾಗು ನನಗಂತೂ ತುಂಬ ಇಷ್ಟ ಆಯಿತು. ಏನಕ್ಕೆ ಎಲ್ಲ ಕೆಲಸನೂ ಆಯಿತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಎಲ್ಲ ಒಳ್ಳೆಯದಾಯಿತು. ಸೊ ಇವತ್ತಿನ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.